ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಾಗ, ಅಂದರೆ ನಾವು ಪ್ರೆಗ್ನೆಂಟ್ ಆದಾಗಿಂದ ಥ್ರೂಔಟ್ ದ ಪ್ರೆಗ್ನೆನ್ಸಿ ಮೀನ್ಸ್ ನಮ್ಮ ಫಸ್ಟ್ ಮಂತ್ ಪ್ರೆಗ್ನೆಂಟಿಂದ 9th ಮಂತ್ ಪ್ರೆಗ್ನೆಂಟ್ವರೆಗೂ ನಮಗೆ ಯಾವ್ಯಾವ ಥರ ಸ್ಕ್ಯಾನ್ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 4 ಇಂಪಾರ್ಟೆಂಟ್ ಸ್ಕ್ಯಾನ್ ಇದೆ ಫ್ರೆಂಡ್ಸ್. ಆ 4 ಇಂಪಾರ್ಟೆಂಟ್ ಸ್ಕ್ಯಾನ್ ನಾವು ಮಿಸ್ ಮಾಡ್ಕೊಳ್ಳೇಬಾರ್ದು ಇನ್ ಪ್ರೆಗ್ನೆನ್ಸಿ ಜರ್ನಿ. ಸೊ 1 by 1 ನೋಡೋಣ ಯಾವುದೆಲ್ಲ ಅಂತ. ಓಕೆನಾ ಫ್ರೆಂಡ್ಸ್, ನಾವು ಪ್ರೆಗ್ನೆಂಟ್ ಅಂತ ಹೇಗೆ ತಿಳಿಯೋದು ಅಂದರೆ ಹಾಸ್ಪಿಟ್ಲಿಗೆ ಹೋಗೋದೇ ಹೇಗೆ ನಮಗೆ ಅದು ಗೊತ್ತಾಗುತ್ತೆ ಅಂದರೆ ನಮ್ಮಲ್ಲಿ ಆಗೋ ಕೆಲವು ಚೇಂಜಸ್ಗಳಿಂದ ನಮಗೆ ಗೊತ್ತಾಗುತ್ತೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ. ಸೊ ಕೆಲವು ಚೇಂಜಸ್ಗಳು ಏನಂದರೆ ನಮಗೆ ಫ್ರೀಕ್ವೆಂಟಾಗಿ ಒಂಥರ ನಾಸಿಯಾ ಥರ ಆಗೋದು, ಕೆಲವರಿಗೆ ವಾಮಿಟಿಂಗ್, ತುಂಬ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ, ಕೆಲವರಿಗೆ ಈವನ್ ಅನ್ನದ ಸ್ಮೆಲ್ಲು ಆಗಲ್ಲ. ಈಗ ಒಂದು ಕುಕ್ಕರ್ ವಿಶಿಲ್ ಆದರೂ ಅಥವಾ ಬೇಳೆ ಬೇಯೋ ಸ್ಮೆಲ್ಲು ಯಾವುದೂ ಆಗಲ್ಲ. ನನಗೂ ಆ ಫೀಲ್ ಆಗಿತ್ತು. ಸೊ ಈ ಥರ ಸ್ಮೆಲ್ ಆಗದೇ ಇರೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಹೆಡ್ಏಕ್ ಬರೋದು, ಕೆಲವರಿಗೆ ಫ್ರೀಕ್ವೆಂಟ್ ಬ್ಯಾಕ್ ಪೇನ್ ಇರುತ್ತೆ. ಸೊ ತಡೆಯಲಾರದಷ್ಟು ಬ್ಯಾಕ್ ಪೇನು, ಪಿರಿಯಡ್ ಮಿಸ್ ಆಗಿರುತ್ತೆ. ಮೇನ್ಲಿ ನಮಗದು ಕಂಡುಹಿಡಿಯೋದೇ ನಮ್ಮ ಮಂತ್ಲಿ ಪಿರಿಯಡ್ಸ್ ಮಿಸ್ ಆಗಿರುತ್ತೆ. ಆಮೇಲೆ ಕೆಲವರಿಗೆ ಎದೆ ಭಾಗದಲ್ಲಿ ಚೇಂಜಸ್ ಇರುತ್ತೆ, ಬ್ರೆಸ್ಟ್ ಚೇಂಜಸ್ ಇರುತ್ತೆ. ಆಮೇಲೆ ಕೆಲವರಿಗೆ ಹೇಗೆ ಅಂದರೆ ಇದೆಲ್ಲ ಚೇಂಜಸ್ ಪಿರಿಯಡ್ ಮಿಸ್ ಆದ್ರೇ. ಈಗ ಯೂಶಲಿ ಯಾರೇ ಆದ್ರೂ ಒಂದು ಹೆಣ್ಣು ಮಗು, ಮದುವೆ ಆದ ಒಂದು ಹೆಣ್ಮಗಳು ಒಮ್ಮೆ ಈ ಕಂಡೀಷನ್ಗಳು, ಈ ಸಿಚುವೇಶನ್, ಸಿಂಪ್ಟಮ್ಸ್ಗಳು ಅವಳಿಗೆ ಬಂದಾಗ ಏನು ಮಾಡ್ತೀವಿ, ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಒಂದು ಪ್ರೆಗಾ ಕಿಟ್ನ ತೊಗೊತೀವಿ, ಪ್ರೆಗ್ನೆನ್ಸಿ ಕಿಟ್. ಇದನ್ನು ಯೂರಿನ್ ಟೆಸ್ಟ್ ಕಿಟ್ಟು. ಸೊ ನಾವು ನಮ್ಮ ಅರ್ಲಿ ಮಾರ್ನಿಂಗ್ ಯೂರಿನ್ ಪಾಸ್ ಮಾಡುವಾಗ ಇದರಲ್ಲಿ ಯೂರಿನ್ ಡ್ರಾಪ್ಸ್ ಹಾಕಿಬಿಟ್ಟು ನಾವು ಟೆಸ್ಟ್ ಮಾಡ್ತೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ 2 ಡಬಲ್ ರೆಡ್ ಲೈನ್ ಬಂತು ಅಂದರೆ ಇಟ್ ಈಸ್ ಅ ಪಾಸಿಟಿವ್, ಪ್ರೆಗ್ನೆನ್ಸಿ ಈಸ್ ಪಾಸಿಟಿವ್, ನಾವು ತಾಯಿ ಆಗ್ತಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ತಾಯಿ ಆಗ್ತಿದ್ದೀವಿ ಅಂತ ಗೊತ್ತಾದಾಗಿಂದ ನಾವು ಅದನ್ನು ಕನ್ಫರ್ಮೇಷನ್ ಮಾಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಅಂದರೆ ನಮ್ಗೆ ತಾಯಿ ಆಗ್ತಿದ್ದೀವಿ ಅಂತ ಗೊತ್ತಾಗುತ್ತೆ, ನಿಜ, ನಮ್ಮಲ್ಲಿ ಮಗು ಬೆಳವಣಿಗೆ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಬಟ್ ನಾವು ಹಾಸ್ಪಿಟ್ಲಿಗೆ ಹೋಗಿ ಒಮ್ಮೆ ಚೆಕ್ ಮಾಡೋದು ಒಳ್ಳೆಯದು. ಸೊ ನಾವು ಪ್ರೆಗ್ನೆಂಟ್ ಅಂತ ತಿಳಿದ ನಂತರ ಹಾಸ್ಪಿಟ್ಲಿಗೆ ಹೋಗುವಾಗ ನಮ್ಮ ಆ ಪ್ರೆಗ್ನೆನ್ಸಿ ಜರ್ನಿಲಿ 4 ಥರದ ಇಂಪಾರ್ಟೆಂಟ್ ಸ್ಕ್ಯಾನ್ ಮಾಡ್ತಾರೆ. ಸೊ ಫಸ್ಟ್ ಸ್ಕ್ಯಾನ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತೀವಿ, ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಪ್ರೆಡಿಕ್ಷನ್ ಅಂತ. ಸೊ ಅದನ್ನ 5ರಿಂದ 10 ವೀಕಲ್ಲಿ ಅದನ್ನ ಮಾಡ್ತಾರೆ. ಆ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನಿಮಗೆ ಮಗು ಬೆಳೀತಿರೋದು, ಅದ್ರದ್ದು ಪೊಸಿಷನ್ ಮತ್ತು ಹಾರ್ಟ್ ಬೀಟ್ 2 ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಟೆಸ್ಟ್ ಫ್ರೆಂಡ್ಸ್, ದಟ್ ಈಸ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಫ್ರೆಂಡ್ಸ್, ಇನ್ನು ಸೆಕೆಂಡ್ ಸ್ಕ್ಯಾನ್ನ NT ಸ್ಕ್ಯಾನ್ ಅಂತೀವಿ. NT ಸ್ಕ್ಯಾನ್ ಅಂದರೆ ನ್ಯೂಕಲ್ ಟ್ರಾನ್ಸ್ಲುಸೆನ್ಸಿ ಸ್ಕ್ಯಾನ್. ಈ NT ಸ್ಕ್ಯಾನ್ ಅನ್ನ 12ರಿಂದ 13 ವೀಕ್ ಒಳಗೆ ಮಾಡ್ತಾರೆ. ಸೊ ಇದೇ ಟೈಮಿಗೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತಾನೂ ಮಾಡಿರ್ತಾರೆ. ಇದರಲ್ಲಿ ಡೌನ್ ಸಿಂಡ್ರೋಮ್, ಮಗುಗೇನಾದರೂ ಡೌನ್ ಸಿಂಡ್ರೋಮ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ತಿಳ್ಕೊಳಕ್ಕೆ ಈ ಪರ್ಟಿಕ್ಯುಲರ್ ಸ್ಕ್ಯಾನ್ನ ಮಾಡ್ತಾರೆ. ಸೊ NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಇದೆರಡೂ ಮಾಡ್ತಾರೆ. ನಾವು ಇನ್ ಡೀಟೇಲ್ ಸಪ್ರೇಟ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸೊ ನಾವು ಸ್ಟೇಜ್ ಬೈ ಸ್ಟೇಜ್ ಹೋಗೋಣ. ಸೊ ಇದು ಸೆಕೆಂಡ್ ಸ್ಕ್ಯಾನ್, NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್. NT ಸ್ಕ್ಯಾನ್ ಆದ ನಂತರ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಇದು ಥರ್ಡ್ ಸ್ಕ್ಯಾನ್, ಅನಾಮಲಿ ಸ್ಕ್ಯಾನ್ ಅವರ ಟಿಫಾ ಸ್ಕ್ಯಾನ್ ಅಂತಲೂ ಹೇಳ್ತಾರೆ. ಅನಾಮಲಿ ಸ್ಕ್ಯಾನನ್ನು 19 ವೀಕಿಂದ 22 ವೀಕ್ ಅಷ್ಟರೊಳಗೆ ಮಾಡಬೇಕು. ಇದನ್ನು ಆ್ಯಕ್ಚುಲಿ ನಾನು ಹೇಳಿದ ಹಾಗೆ ಅನಾಮಲಿ ಸ್ಕ್ಯಾನ್, ಕೆಲವರು ಟಿಫಾ ಸ್ಕ್ಯಾನ್ ಅಂತಾರೆ, ಇಲ್ಲ ಟಾರ್ಗೆಟ್ ಸ್ಕ್ಯಾನ್ ಅಂತಾರೆ. ಇದನ್ನು ಬೇಸಿಕಲಿ ಯಾಕೆ ಮಾಡ್ತಾರೆ ಅಂದರೆ ಮಗುವಿನ ಗ್ರೋತಲ್ಲಿ ಮೇಜರ್ ಏನಾದರೂ ಸ್ಟ್ರಕ್ಚರಲ್ ಡಿಸಬಿಲಿಟಿ ಏನಾದರೂ ಇದೆಯಾ ಅಂತ ತಿಳ್ಕೊಳೋಕ್ಕೆ ಈ ಸ್ಕ್ಯಾನ್ ಮಾಡ್ತಾರೆ. ಇದು ಒಂದು ಇಂಪಾರ್ಟೆಂಟ್ ಸ್ಕ್ಯಾನ್ ಫ್ರೆಂಡ್ಸ್, ಇದನ್ನು ಮಿಸ್ ಮಾಡಲೇಬಾರ್ದು. ಆ್ಯಕ್ಚುಲಿ ಈ 4 ಸ್ಕ್ಯಾನು ಮಿಸ್ ಮಾಡಬಾರ್ದು. ಇದರಲ್ಲಿ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಇಸ್ ಅನಾಮಲಿ ಸ್ಕ್ಯಾನ್. ಫ್ರೆಂಡ್ಸ್, ಫೋರ್ತ್ ಸ್ಕ್ಯಾನ್ ಯಾವುದಂದ್ರೆ ಗ್ರೋತ್ ಸ್ಕ್ಯಾನ್. ಇದನ್ನು 28 ವೀಕಿಂದ 37ನೇ ವೀಕ್ ಒಳಗೆ ಇದನ್ನು ಮಾಡ್ತಾರೆ. ಈ ಇಂಪಾರ್ಟೆಂಟ್ ಗ್ರೋತ್ ಸ್ಕ್ಯಾನಲ್ಲಿ ಮಗುವಿನ ಬೆಳವಣಿಗೆ ಹೇಗಿದೆ, ಅದರ ಗ್ರೋತ್ ಹಾಗೂ ಅದರದ್ದು ವೆಯ್ಟ್ ಮತ್ತು ಅದರದ್ದು ಪೊಸಿಷನ್, ಯಾವ ಪೊಸಿಷನಲ್ಲಿ ಮಗು ಇದೆ, ಮತ್ತು ಫ್ಲೂಯಿಡ್ ಲೆವೆಲ್ ಮೀನ್ಸ್ ಅಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನ ಚೆಕ್ ಮಾಡ್ತಾರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಕ್ಯಾನ್.
ಸೊ ಈ 4 ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರಲ್ಲಿ ಯಾವ ಸ್ಕ್ಯಾನನ್ನು ನಾವು ಮಿಸ್ ಮಾಡಲೇಬಾರ್ದು. ಮತ್ತು ಇದರಲ್ಲಿ ಹೆದರಬೇಕು ಅನ್ನೋದು ಯಾವ ಇದು ಇಲ್ಲ. ನಾವು ನಮ್ಮ ಡಾಕ್ಟರ್ ಹತ್ರ ಹೋದಾಗ ನಮ್ಮ ಗೈನಕಾಲಜಿಸ್ಟ್ ನಮಗೆ ಗೈಡ್ ಮಾಡ್ತಾರೆ ಯಾವ ಥರ ನಾವು ಪ್ರಿಪೇರ್ ಆಗಿರಬೇಕು ಒಂದು ಪರ್ಟಿಕ್ಯುಲರ್ ಸ್ಕ್ಯಾನಿಗೆ ಅಂತ. ಸೊ ಆ ಸ್ಕ್ಯಾನಿಗೆ ಹೋದಾಗ ಅವರು ಹೇಳ್ಕೊಡ್ತಾರೆ ನಮಗೆ ಹೇಗೆ ಸ್ಕ್ಯಾನ್ ಪರ್ಟಿಕ್ಯುಲರ್ ಎವ್ರಿ ಸ್ಕ್ಯಾನನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಸೊ ಎವ್ರಿ ಸ್ಕ್ಯಾನ್ ಈಸ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವ ಸ್ಕ್ಯಾನನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೂ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಜರ್ನಿ. ಸೊ ಅದು ಈ ಎಲ್ಲ ಟೆಸ್ಟ್ ಮತ್ತು ಸ್ಕ್ಯಾನಿಂದ ನಮ್ಮ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಯಾವ ಸ್ಕ್ಯಾನನ್ನು ಮಿಸ್ ಮಾಡದೆ ನಮ್ಮ ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಸಲಹೆ ತೊಗೊಂಡು ಅದರಲ್ಲಿ ಬೇಕಾಗಿರೋ ಮೆಡಿಸಿನ್ ಏನು ಕೊಡ್ತಾರೋ ಅದನ್ನು ತೊಗೊಂಡು ನಮ್ಮ ಆರೋಗ್ಯನ ನೋಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಫಾರ್ ಎವ್ರಿ ಪ್ರೆಗ್ನೆಂಟ್ ವುಮನ್, ಇದೊಂದು ತುಂಬ ಸೇಫೆಸ್ಟ್ ಜರ್ನಿ. ನಾವು 1 ಮಂತಿಂದ 9 ತಿಂಗಳವರೆಗೂ ನಾವು ನೋಡ್ಕೋಬೇಕಾಗತ್ತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರೆಲ್ಲ ತಾಯಿ ಆಗ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಪ್ಲೀಸ್ ಟೇಕ್ ಕೇರ್, ಈಟ್ ವೆಲ್, ಸ್ಲೀಪ್ ವೆಲ್. ಹಾಗೂ ಮೆಡಿಸಿನ್ನ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ನ ನೀವು ಮರೆಯದೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಸ್ಕ್ಯಾನದು ಡಿಫ್ರೆಂಟ್ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.